ಶತಾಯಗತಾಯ ಸಿಎಂ ಆಗ್ಲೇಬೇಕು ಅಂತ ಹೇಳಿ ಶತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇದರ ನಡುವೆ ಹಾವು ಮುಂಗ್ಸೆಯಂತೆ ಇದ್ದಂತಹ ಡಿಕೆ ಶಿವಕುಮಾರ್ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಒಂದು 2 ಮೀಟಿಂಗ್ ನಿಂದ ಒಗ್ಗಟ್ಟಾದ್ರ. ಅದೆಲ್ಲವನ್ನು ಕೂಡ ಮುನಿಸನ್ನ ಮರೆತು ಇಬ್ಬರು ಕೂಡ ಮತ್ತೊಮ್ಮೆ ಹೊಸ ಹೆಜ್ಜೆಗೆ ನಾಂದಿ ಆಡೋದಕ್ಕೆ ಮುಂದಾಗ್ತಿದ್ದಾರೆ. ಏನಾಗ್ಬೋದು ಈ ರಿಪೋರ್ಟ್ ನೋಡಿ. ಸಿಎಂ ಕುರ್ಚಿ ಕಾಳಗಕ್ಕೆ ಮೇಲ್ನೋಟಕ್ಕಷ್ಟೇ ಬ್ರೇಕ್ ಬಿದ್ದಿದೆ. ಆದ್ರೆ ಒಳಗೊಳಗೆ ಪವರ್ ಶೇರಿಂಗ್ ಕಿಚ್ಚು ದಗದಗಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಈಗ ಮಠಾಧೀಶರು ಅಖಾಡಕ್ಕಿಳಿದಿದ್ದಾರೆ. ಗದ್ದುಗೆ ಗುತ್ತಾಟದಲ್ಲಿ ಕನಕಪುರ ಬಂಡೆ ಪರ ಅತಿ ಹಿಂದುಳಿದ ಮಠಗಳ ಸ್ವಾಮೀಜಿಗಳು ರಂಗಪ್ರವೇಶ ಮಾಡಿದ್ದಾರೆ. ನಮ್ಮ ಹಿಂದುಳಿದ ವರ್ಗದ ಮಠಾಧಿಪತಿಗಳ ವತಿಯಿಂದನೂ ಮತ್ತು ನಾನು ವೈಯಕ್ತಿಕ ವಿಶ್ವಕರ್ಮ ಸಮಾಜದ ಒಬ್ಬ ಸ್ವಾಮೀಜಿಯಾಗಿ ಕೂಡ ಹೇಳೋದೇನಪ್ಪಾ ಅಂತಂದ್ರೆ ಡಿಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು. ಡಿಕೆಶಿಗೆ ಸಿಎಂ ಪಟ್ಟ ನೀಡುವಂತೆ ಮಠಾಧೀಶರ ಪಟ್ಟು. ಬಂಡೆ ಪರ ನಿಂತ ಅತಿ ಹಿಂದುಳಿದ ಮಠಗಳ ಶ್ರೀಗಳು. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಭೇಟಿ ನೀಡಿ ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರಣವಾನಂದ ಶ್ರೀಗಳ ನೇತೃತ್ವದಲ್ಲಿ ಹಲವು ಸ್ವಾಮೀಜಿಗಳು ತೆರಳಿ ಡಿಕೆಶಿಗೆ ಅಭಯ ನೀಡಿದ್ದಾರೆ. ಬಂಡೆ ಭೇಟಿ ಬಳಿಕ ಮಾತನಾಡಿದಂತಹ ಶ್ರೀಗಳು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತೆ ಆಗ್ರಹಿಸಿದ್ದಾರೆ. ಪಾಪ ಡಿಕೆ ಶಿವಕುಮಾರ್ ಹೂವಂತ ಮನುಷ್ಯ, ಒಂದು ಹೃದಯದ ನೈರ್ಮಲ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯು ಕೂಡ ಹಾಗೆ ಒಂದು ಸಲ ಹಾಗೆ ನೋಡಿ ನಾವು ಅನುಭವಿಸಿ ನೋಡಿದ ಮೇಲೆ ಮುಂದೆ ಬೇಕಾದ್ರೆ ಮತ್ತೊಂದು ಚೇಂಜ್ ಮಾಡತಕ್ಕಂಥದ್ದು ಮಾಡಬಹುದಲ್ಲ. ಒಂದು ಚಾನ್ಸ್ ಕೊಟ್ಟು ನೋಡುವ. ಅದು ಅವರು ಸುಮ್ಮನೆ ಕೇಳ್ತಾ ಇಲ್ಲ. ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಅದು ದುಡಿದಿದ್ದಾರೆ, ಅದಕ್ಕೆ ಕೂಲಿ ಕೊಡಬೇಕು. ಸತೀಶ್ ಜಾರಕಿಹೊಳಿಗೆ ಕನಕಪುರ ಬಂಡೆ ಗಾಳ. ಶತಾಯಗತಾಯವಾಗಿ ಸಿಎಂ ಪಟ್ಟ ಅಲಂಕರಿಸೋಕೆ ಡಿಕೆಶಿ ಶತಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿಗೆ ಬಂಡೆ ಗಾಳವನ್ನ ಹಾಕಿದ್ದಾರೆ. ಸಾವ್ಕಾರ್ ಮನವೊಲಿಸೋಕೆ ಕಸರತ್ತು ನಡೆಸಿದ್ದಾರೆ. 2 ಬಾರಿ ಪ್ರತ್ಯೇಕವಾಗಿ ಜಾರಕಿಹೊಳಿನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಆದ್ರೆ ಡಿಕೆಶಿಗೆ ಸಾವ್ಕಾರ್ ಸಾಥ್ ಕೊಡ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ಕಾರಣ ಇಬ್ಬರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಇದೆ. ಡಿಕೆಶಿ ವರ್ಸಸ್ ಸಾವ್ಕಾರ್. ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ಮೂಗನ್ನ ತೂರಿಸುತ್ತಾರೆ. ಇದೇ ಕಾರಣಕ್ಕೆ ಬಂಡೆ ಜಾರಕಿಹೊಳಿ ಬ್ರದರ್ಸ್ ನಡುವೆ ರಾಜಕೀಯ ಜಿದ್ದಿದೆ. ಅಲ್ಲದೆ ಜಾರಕಿಹೊಳಿ ಕುಟುಂಬದ ಎದುರು ಡಿಕೆಶಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳೆಸುತ್ತಿದ್ದಾರೆ. ಹೀಗಾಗಿ ಡಿಸಿಎಂ ವಿರುದ್ಧ ಜಾರಕಿಹೊಳಿಗೆ ರಾಜಕೀಯ ವೈಷಮ್ಯವಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಡಿಕೆಶಿ ಪಾತ್ರವಿರೋ ಆರೋಪ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದ ಡಿಕೆ ಶಿವಕುಮಾರ್ ಕನಸಿಗೆ ಜಾರಕಿಹೊಳಿ ಬ್ರದರ್ಸ್ ಅಡ್ಡಗಾಲಾಗಿ ನಿಂತಿದ್ದಾರೆ. ಈ ಎಲ್ಲಾ ಜಿದ್ದು ಮರೆತು ಸತೀಶ್ ಜಾರಕಿಹೊಳಿ ಡಿಕೆಶಿ ಪರ ನಿಲ್ತಾರಾ? ಬಂಡೆ ಸಿಎಂ ಕನಸಿಗೆ ಸಾವ್ಕಾರ್ ನೆರವಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶತಾಯಗತಾಯ ಸಿಎಂ ಆಗ್ಲೇಬೇಕು ಅಂತ ಹೇಳಿ ಶತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇದರ ನಡುವೆ ಹಾವು ಮುಂಗ್ಸೆಯಂತೆ ಇದ್ದಂತಹ ಡಿಕೆ ಶಿವಕುಮಾರ್ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಒಂದು 2 ಮೀಟಿಂಗ್ ನಿಂದ ಒಗ್ಗಟ್ಟಾದ್ರ. ಅದೆಲ್ಲವನ್ನು ಕೂಡ ಮುನಿಸನ್ನ ಮರೆತು ಇಬ್ಬರು ಕೂಡ ಮತ್ತೊಮ್ಮೆ ಹೊಸ ಹೆಜ್ಜೆಗೆ ನಾಂದಿ ಆಡೋದಕ್ಕೆ ಮುಂದಾಗ್ತಿದ್ದಾರೆ. ಏನಾಗ್ಬೋದು ಈ ರಿಪೋರ್ಟ್ ನೋಡಿ. ಸಿಎಂ ಕುರ್ಚಿ ಕಾಳಗಕ್ಕೆ ಮೇಲ್ನೋಟಕ್ಕಷ್ಟೇ ಬ್ರೇಕ್ ಬಿದ್ದಿದೆ. ಆದ್ರೆ ಒಳಗೊಳಗೆ ಪವರ್ ಶೇರಿಂಗ್ ಕಿಚ್ಚು ದಗದಗಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಈಗ ಮಠಾಧೀಶರು ಅಖಾಡಕ್ಕಿಳಿದಿದ್ದಾರೆ. ಗದ್ದುಗೆ ಗುತ್ತಾಟದಲ್ಲಿ ಕನಕಪುರ ಬಂಡೆ ಪರ ಅತಿ ಹಿಂದುಳಿದ ಮಠಗಳ ಸ್ವಾಮೀಜಿಗಳು ರಂಗಪ್ರವೇಶ ಮಾಡಿದ್ದಾರೆ. ನಮ್ಮ ಹಿಂದುಳಿದ ವರ್ಗದ ಮಠಾಧಿಪತಿಗಳ ವತಿಯಿಂದನೂ ಮತ್ತು ನಾನು ವೈಯಕ್ತಿಕ ವಿಶ್ವಕರ್ಮ ಸಮಾಜದ ಒಬ್ಬ ಸ್ವಾಮೀಜಿಯಾಗಿ ಕೂಡ ಹೇಳೋದೇನಪ್ಪಾ ಅಂತಂದ್ರೆ ಡಿಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು. ಡಿಕೆಶಿಗೆ ಸಿಎಂ ಪಟ್ಟ ನೀಡುವಂತೆ ಮಠಾಧೀಶರ ಪಟ್ಟು. ಬಂಡೆ ಪರ ನಿಂತ ಅತಿ ಹಿಂದುಳಿದ ಮಠಗಳ ಶ್ರೀಗಳು. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಭೇಟಿ ನೀಡಿ ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರಣವಾನಂದ ಶ್ರೀಗಳ ನೇತೃತ್ವದಲ್ಲಿ ಹಲವು ಸ್ವಾಮೀಜಿಗಳು ತೆರಳಿ ಡಿಕೆಶಿಗೆ ಅಭಯ ನೀಡಿದ್ದಾರೆ. ಬಂಡೆ ಭೇಟಿ ಬಳಿಕ ಮಾತನಾಡಿದಂತಹ ಶ್ರೀಗಳು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತೆ ಆಗ್ರಹಿಸಿದ್ದಾರೆ. ಪಾಪ ಡಿಕೆ ಶಿವಕುಮಾರ್ ಹೂವಂತ ಮನುಷ್ಯ,
ಒಂದು ಹೃದಯದ ನೈರ್ಮಲ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯು ಕೂಡ ಹಾಗೆ ಒಂದು ಸಲ ಹಾಗೆ ನೋಡಿ ನಾವು ಅನುಭವಿಸಿ ನೋಡಿದ ಮೇಲೆ ಮುಂದೆ ಬೇಕಾದ್ರೆ ಮತ್ತೊಂದು ಚೇಂಜ್ ಮಾಡತಕ್ಕಂಥ ಮಾಡಬಹುದಲ್ಲ. ಒಂದು ಚಾನ್ಸ್ ಕೊಟ್ಟು ನೋಡುವ. ಅದು ಅವರು ಸುಮ್ಮನೆ ಕೇಳ್ತಾ ಇಲ್ಲ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಅದು ದುಡಿದಿದ್ದಾರೆ, ಅದಕ್ಕೆ ಕೂಲಿ ಕೊಡ್ಬೇಕು. ಸತೀಶ್ ಜಾರಕಿಹೊಳಿಗೆ ಕನಕಪುರ ಬಂಡೆ ಗಾಳ. ಶತಾಯಗತಾಯವಾಗಿ ಸಿಎಂ ಪಟ್ಟ ಅಲಂಕರಿಸೋಕೆ ಡಿಕೆಶಿ ಶತಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿಗೆ ಬಂಡೆ ಗಾಳವನ್ನು ಹಾಕಿದ್ದಾರೆ. ಸಾವ್ಕಾರ್ ಮನವೊಲಿಸೋಕೆ ಕಸರತ್ತು ನಡೆಸಿದ್ದಾರೆ. 2 ಬಾರಿ ಪ್ರತ್ಯೇಕವಾಗಿ ಜಾರಕಿಹೊಳಿನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಆದ್ರೆ ಡಿಕೆಶಿಗೆ ಸಾವ್ಕಾರ್ ಸಾಥ್ ಕೊಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಕಾರಣ ಇಬ್ಬರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಇದೆ. ಡಿಕೆಶಿ ವರ್ಸಸ್ ಸಾವ್ಕಾರ್. ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ಮೂಗನ್ನ ತೂರಿಸುತ್ತಾರೆ. ಇದೇ ಕಾರಣಕ್ಕೆ ಬಂಡೆ ಜಾರಕಿಹೊಳಿ ಬ್ರದರ್ಸ್ ನಡುವೆ ರಾಜಕೀಯ ಜಿದ್ದಿದೆ. ಅಲ್ಲದೆ ಜಾರಕಿಹೊಳಿ ಕುಟುಂಬದ ಎದುರು ಡಿಕೆಶಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳೆಸುತ್ತಿದ್ದಾರೆ. ಹೀಗಾಗಿ ಡಿಸಿಎಂ ವಿರುದ್ಧ ಜಾರಕಿಹೊಳಿಗೆ ರಾಜಕೀಯ ವೈಷಮ್ಯವಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಡಿಕೆಶಿ ಪಾತ್ರವಿರೋ ಆರೋಪ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದ ಡಿಕೆ ಶಿವಕುಮಾರ್ ಕನಸಿಗೆ ಜಾರಕಿಹೊಳಿ ಬ್ರದರ್ಸ್ ಅಡ್ಡಗಾಲಾಗಿ ನಿಂತಿದ್ದಾರೆ. ಈ ಎಲ್ಲಾ ಜಿದ್ದು ಮರೆತು ಸತೀಶ್ ಜಾರಕಿಹೊಳಿ ಡಿಕೆಶಿ ಪರ ನಿಲ್ತಾರಾ, ಬಂಡೆ ಸಿಎಂ ಕನಸಿಗೆ ಸಾವ್ಕಾರ್ ನೆರವಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶತಾಯಗತಾಯ ಸಿಎಂ ಆಗ್ಲೇಬೇಕು ಅಂತ ಹೇಳಿ ಶತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇದರ ನಡುವೆ ಹಾವು ಮುಂಗ್ಸೆಯಂತೆ ಇದ್ದಂತಹ ಡಿಕೆ ಶಿವಕುಮಾರ್ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ 1-2 ಮೀಟಿಂಗ್ನಿಂದ ಒಗ್ಗಟ್ಟಾದ್ರ. ಅದೆಲ್ಲವನ್ನು ಕೂಡ ಮುನಿಸನ್ನ ಮರೆತು ಇಬ್ಬರು ಕೂಡ ಮತ್ತೊಮ್ಮೆ ಹೊಸ ಹೆಜ್ಜೆಗೆ ನಾಂದಿ ಆಡೋದಕ್ಕೆ ಮುಂದಾಗ್ತಿದ್ದಾರೆ. ಏನಾಗ್ಬೋದು ಈ ರಿಪೋರ್ಟ್ ನೋಡಿ. ಸಿಎಂ ಕುರ್ಚಿ ಕಾಳಗಕ್ಕೆ ಮೇಲ್ನೋಟಕ್ಕಷ್ಟೇ ಬ್ರೇಕ್ ಬಿದ್ದಿದೆ. ಆದ್ರೆ ಒಳಗೊಳಗೆ ಪವರ್ ಶೇರಿಂಗ್ ಕಿಚ್ಚು ದಗದಗಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಈಗ ಮಠಾಧೀಶರು ಅಖಾಡಕ್ಕಿಳಿದಿದ್ದಾರೆ. ಗದ್ದುಗೆ ಗುತ್ತಾಟದಲ್ಲಿ ಕನಕಪುರ ಬಂಡೆ ಪರ ಅತಿ ಹಿಂದುಳಿದ ಮಠಗಳ ಸ್ವಾಮೀಜಿಗಳು ರಂಗಪ್ರವೇಶ ಮಾಡಿದ್ದಾರೆ. ನಮ್ಮ ಹಿಂದುಳಿದ ವರ್ಗದ ಮಠಾಧಿಪತಿಗಳ ವತಿಯಿಂದನೂ ಮತ್ತು ನಾನು ವೈಯಕ್ತಿಕ ವಿಶ್ವಕರ್ಮ ಸಮಾಜದ ಒಬ್ಬ ಸ್ವಾಮೀಜಿಯಾಗಿ ಕೂಡ ಹೇಳೋದೇನಪ್ಪಾ ಅಂತಂದ್ರೆ, ಡಿಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು. ಡಿಕೆಶಿಗೆ ಸಿಎಂ ಪಟ್ಟ ನೀಡುವಂತೆ ಮಠಾಧೀಶರ ಪಟ್ಟು. ಬಂಡೆ ಪರ ನಿಂತ ಅತಿ ಹಿಂದುಳಿದ ಮಠಗಳ ಶ್ರೀಗಳು. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಭೇಟಿ ನೀಡಿ ಬೆಂಬಲವನ್ನು ಸೂಚಿಸಿದ್ದಾರೆ. ಪ್ರಣವಾನಂದ ಶ್ರೀಗಳ ನೇತೃತ್ವದಲ್ಲಿ ಹಲವು ಸ್ವಾಮೀಜಿಗಳು ತೆರಳಿ ಡಿಕೆಶಿಗೆ ಅಭಯ ನೀಡಿದ್ದಾರೆ. ಬಂಡೆ ಭೇಟಿ ಬಳಿಕ ಮಾತನಾಡಿದಂತಹ ಶ್ರೀಗಳು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತೆ ಆಗ್ರಹಿಸಿದ್ದಾರೆ. ಪಾಪ ಡಿಕೆ ಶಿವಕುಮಾರ್ ಹೂವಂತ ಮನುಷ್ಯ, ಒಂದು ಹೃದಯದ ನೈರ್ಮಲ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯು ಕೂಡ ಹಾಗೆ ಒಂದು ಸಲ ಹಾಗೆ ನೋಡಿ ನಾವು ಅನುಭವಿಸಿ ನೋಡಿದ ಮೇಲೆ ಮುಂದೆ ಬೇಕಾದ್ರೆ ಮತ್ತೊಂದು ಚೇಂಜ್ ಮಾಡತಕ್ಕಂಥ ಮಾಡಬಹುದಲ್ಲ. ಒಂದು ಚಾನ್ಸ್ ಕೊಟ್ಟು ನೋಡುವ. ಅದು ಅವರು ಸುಮ್ಮನೆ ಕೇಳ್ತಾ ಇಲ್ಲ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಅದು ದುಡಿದಿದ್ದಾರೆ, ಅದಕ್ಕೆ ಕೂಲಿ ಕೊಡ್ಬೇಕು. ಸತೀಶ್ ಜಾರಕಿಹೊಳಿಗೆ ಕನಕಪುರ ಬಂಡೆ ಗಾಳ. ಶತಾಯಗತಾಯವಾಗಿ ಸಿಎಂ ಪಟ್ಟ ಅಲಂಕರಿಸೋಕೆ ಡಿಕೆಶಿ ಶತಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿಗೆ ಬಂಡೆ ಗಾಳವನ್ನು ಹಾಕಿದ್ದಾರೆ. ಸಾವ್ಕಾರ್ ಮನವೊಲಿಸೋಕೆ ಕಸರತ್ತು ನಡೆಸಿದ್ದಾರೆ. 2 ಬಾರಿ ಪ್ರತ್ಯೇಕವಾಗಿ ಜಾರಕಿಹೊಳಿನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಆದ್ರೆ ಡಿಕೆಶಿಗೆ ಸಾವ್ಕಾರ್ ಸಾಥ್ ಕೊಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಕಾರಣ ಇಬ್ಬರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಇದೆ. ಡಿಕೆಶಿ ವರ್ಸಸ್ ಸಾವ್ಕಾರ್. ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ಮೂಗನ್ನ ತೂರಿಸುತ್ತಾರೆ. ಇದೇ ಕಾರಣಕ್ಕೆ ಬಂಡೆ ಜಾರಕಿಹೊಳಿ ಬ್ರದರ್ಸ್ ನಡುವೆ ರಾಜಕೀಯ ಜಿದ್ದಿದೆ. ಅಲ್ಲದೆ ಜಾರಕಿಹೊಳಿ ಕುಟುಂಬದ ಎದುರು ಡಿಕೆಶಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳೆಸುತ್ತಿದ್ದಾರೆ. ಹೀಗಾಗಿ ಡಿಸಿಎಂ ವಿರುದ್ಧ ಜಾರಕಿಹೊಳಿಗೆ ರಾಜಕೀಯ ವೈಷಮ್ಯವಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಡಿಕೆಶಿ ಪಾತ್ರವಿರೋ ಆರೋಪ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದ ಡಿಕೆ ಶಿವಕುಮಾರ್ ಕನಸಿಗೆ ಜಾರಕಿಹೊಳಿ ಬ್ರದರ್ಸ್ ಅಡ್ಡಗಾಲಾಗಿ ನಿಂತಿದ್ದಾರೆ. ಈ ಎಲ್ಲಾ ಜಿದ್ದು ಮರೆತು ಸತೀಶ್ ಜಾರಕಿಹೊಳಿ ಡಿಕೆಶಿ ಪರ ನಿಲ್ತಾರಾ, ಬಂಡೆ ಸಿಎಂ ಕನಸಿಗೆ ಸಾವ್ಕಾರ್ ನೆರವಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.